ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಿಂಗರಾಜ್ ಕೊಟ್ಟೂರು. ಇವತ್ತು ಹೊಸ ಪಿಕ್ಚರ್ಗಳ ಬಗ್ಗೆ ಹೇಳೋಣ ಅಂತಂದ್ರೆ, ಈಗಂತೂ ಟ್ರೆಂಡ್ ನಲ್ಲಿ ನಡೆದ್ಬಿಟ್ಟದ ರೀ ರಿಲೀಸ್ ಬಗ್ಗೆ. ಏನ್ ಗುರು ಇದು ರೀ ರಿಲೀಸ್? ಈ ವರ್ಷ ಮತ್ತೊಂದು ಸಿನಿಮಾ ರೀ ರಿಲೀಸ್ ಸಜ್ಜಾಗ್ತದೆ. ಅದ್ ಯಾವ ಸಿನಿಮಾ, ಏನ್ ಕತೆ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ಹೊಸಬ್ರು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೇನೆ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈಗೇನ್ ರೀ ರಿಲೀಸ್ ಬಗ್ಗೆ ಹುಚ್ಚೋಗ್ಬಿಡುತ್ತೋ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಹಳ್ಳೆ ಸಿನಿಮಾ ಅಂದ್ರೆ ಒಂಥರ ಕ್ರೇಜ್, ಅಷ್ಟು ಕ್ರೇಜ್. ಯಾಕಂದ್ರೆ ಮೊನ್ನೆ ತಾನೇ ಕೈಲಾಸ ಪಳ್ಳೆ, ಅದಕ್ಕಿಂತ ಮುಂಚೆ ವಿಷ್ಣುದಾಸ್ ಕೋಟಿಗೊಬ್ಬ ಸಿನಿಮಾ, ಅದಕ್ಕಿಂತ ಮುಂಚೆ ಸಂಪತ್ತಿಗೆ ಸವಾಲು, ಹೀಗೆ ಹೊಸ ಆಮೇಲೆ ಪುನೀತ್ ರಾಜ್ಕುಮಾರ್ ಅವರ ಟ್ರೆಂಡ್ ಈಗ ತುಂಬಾನೇ ಟ್ರೆಂಡ್ ಆಗ್ಬಿಟ್ಟಿದಾವ. ಈಗ ಪ್ರತಿ ಒಂದು ಸಿನಿಮಾ ರಿಲೀಸ್ ಆಗ್ತದ ಈಗ. ಯಾಕಂತಂದ್ರೆ ನೀವು ನೋಡ್ಬೋದು, ಈ ವರ್ಷ ಆಕಾಶ್, ಸಂಪತ್ತಿಗೆ ಸವಾಲು, ಕೋಟಿಗೊಬ್ಬ, ಕಲಾಸಿಪಾಳ್ಯ, ಇನ್ನು ಮುಂತಾದ ಸಿನಿಮಾಗಳ ಜೊತೆಗೆ ಈಗ ವಿ ರವಿಚಂದ್ರನ್ ಅವರ ಒಂದು ಫ್ಯಾನ್ಸ್ ಗಳಿಗೆ ಹಬ್ಬನೋ ಹಬ್ಬ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಅದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಈ ಸಿನಿಮಾ ರೀ ರಿಲೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಫ್ಯಾನ್ಸ್ ಗಳು ಕಾಯ್ತಾ ಇದಾರೆ ಸ್ನೇಹಿತರೆ. ಅದರಲ್ಲೂ ಅವರ ಒಂದು ಒತ್ತಡದ ಮೇರೆಗೆ ಈ ಒಂದು ಸಿಹಿ ಸುದ್ದಿನ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಅವರ ವಿ ರವಿಚಂದ್ರನ್ ಅವರ ಎರಡನೇ ಪುತ್ರ ಈ ಒಂದು ಮಾಹಿತಿಯನ್ನ ನಿನ್ನೆ ಸ್ವಲ್ಪ ಮಟ್ಟಿಗೆ ನಮಗೆ ಗ್ರೀನ್ ಸಿಗ್ನಲ್ ಬಗ್ಗೆ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆಯಂತೆ. ಅವ್ರ ಮನೆಯಲ್ಲಿ ಮೊನ್ನೆ ದಿವಸ ರವಿಚಂದ್ರನ್ ಅವರು ಅವರ ದೊಡ್ಡ ಮಗನಾದಂತ ಮನೋಹರ್ ಹತ್ರ ಇದ್ರ ಬಗ್ಗೆ ಮಾತಾಡಿದಾರಂತೆ. ಆದಷ್ಟು ಬೇಗ ಈ ಸಿನಿಮಾ ರೀ ರಿಲೀಸ್ ಆಗೋದಂತ ಪಕ್ಕ ಅಂತ ಹೇಳಿದಾರೆ. ಬಟ್ ಡೇಟ್ ಬಗ್ಗೆ ಮತ್ತು ಯಾವ ಟೈಮಿಗೆ ಏನ್ ಕತೆ ಅಂತ ಹೇಳ್ಬಿಟ್ಟು ಇನ್ನು ಅಪ್ಡೇಟ್ ಬಿಟ್ಟಿಲ್ಲ. ಆದಷ್ಟು ಬೇಗ ಅದ್ರ ಬಗ್ಗೆ ಮಾತುಕತೆನ ಮಾತಾಡ್ತೀವಂತ ಅವರ ಒಂದು ಎರಡನೇ ಪುತ್ರ ಮಾತಾಡಿದಾರೆ ಸ್ನೇಹಿತರೆ, ಒಂದು ಟಿವಿ ನ್ಯೂಸ್ ನಲ್ಲಿ. ಹಾಗಾಗಿ ಈ ಒಂದು ವಿಚಾರ ನೋಡಿದ್ಮೇಲೆ ನಾನಂತೂ ವಿಡಿಯೋ ತಿಳಿಸ್ಲೇಬೇಕಂತ ಬಂದೆ. ಅದರಲ್ಲೂ ಈ ಸಿನಿಮಾ 1991ರಲ್ಲಿ ಸೆಪ್ಟೆಂಬರ್ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗಿತ್ತು. ಅದು ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲೇ ಶೂಟಿಂಗ್ ಮಾಡಿದ್ರಂತೆ ವಿ ರವಿಚಂದ್ರನ್ ಅವರು. ಆ ಶೂಟಿಂಗ್ ಬಗ್ಗೆ ಕೇಳಕ್ಕೆ ಒಂದು ಕ್ಯೂರಿಯಾಸಿಟಿ, ಅಷ್ಟು ಚೆನ್ನಾಗಿತ್ತು ಅವತ್ತಿನ ಕಾಲಕ್ಕೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಅಂತಂದ್ರೆ ಇವತ್ತು ನಾವು ಒಂದು ಭಾಷೆ ಡಬ್ ಮಾಡೋದ್ರ ಒಂದು ಭಾಷೆ ತೆಗೆದು 4 ಭಾಷೆ ಡಬ್. ಅವತ್ತಿನ ಕಾಲಕ್ಕೆ 4 ಭಾಷೆ ಹೀರೋಗಳನ್ನ ಕರ್ಕೊಂಡ್ಬಂದು ಆಕ್ಟ್ ಮಾಡಿರುವಂತ ವಿ ರವಿಚಂದ್ರನ್ ಅವತ್ತಿನ ಕಾಲಕ್ಕೆ 10 ಕೋಟಿ ಸಿನಿಮಾ ಅಂತ ಹೇಳಿದಾರೆ ಸ್ನೇಹಿತರೆ. ಈ ಸಿನಿಮಾ 10 ಕೋಟಿ ಹೋಗಿದ್ವು ಅಥವಾ ಇನ್ನೂ ಜಾಸ್ತಿ ಹೋಗಿದ್ವು ಗೊತ್ತಿಲ್ಲ ಅಂತ ನಿನ್ನೆ ಅವ್ರ ಮಗ ಹೇಳಿದ್ದು. ಬಟ್ ಆದ್ರೆ ಈ ಸಿನಿಮಾದಲ್ಲಿ ಜಾಸ್ತಿನೇ ಖರ್ಚು ಮಾಡಿ ಅವತ್ತಿನ ಕಾಲಕ್ಕೆ ಸಿನಿಮಾ ಸೋತಿರೋದು ಇದಂತೂ ತುಂಬಾನೇ ಬೇಜಾರು ವಿಚಾರ. ಯಾಕಂದ್ರೆ ಅಂತ ಒಂದು ಒಳ್ಳೆ ಸಿನಿಮಾ ಶಾಂತಿ ಕ್ರಾಂತಿ. ಈ ಶಾಂತಿ ಕ್ರಾಂತಿ ಸಿನಿಮಾ ಯಾಕೆಂತಂದ್ರೆ ನೀವು ನೋಡ್ಬೋದು, ತಮಿಳಲ್ಲಿ ಮತ್ತು ಹಿಂದಿಲಿ ರಜನಿಕಾಂತ್ ಅವ್ರನ್ನ, ಮತ್ತೆ ತೆಲುಗುನಲ್ಲಿ ನಾಗಾರ್ಜುನ್, ಮತ್ತೆ ಕನ್ನಡದಲ್ಲಿ ವಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿರಂತ ಈ ಸಿನಿಮಾ 4 ಭಾಷೆಯಲ್ಲೂ ಕೂಡ ಒಬ್ಬರೇ ಇರೋನು ಜೂಹಿ ಚಾವ್ಲಾ, ಮತ್ತೆ ವಿಲನ್ ಕೂಡ ಅನಂತ್ ನಾಗ್ ಅವ್ರು ಮಾಡಿರೋಂತ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಆಗಿದೆ. ಸಿನಿಮಾ ನೋಡೋದಕ್ಕೆ ಒಂದು ಶಾಲಾ ಮಕ್ಕಳ ಬಗ್ಗೆ ಆಗಿರ್ಬೋದು, ಒಂದು ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ಬೋದು, ಎಲ್ಲ ಕ್ರೈಮ್, ಒಂದು ಆಕ್ಷನ್ ಕ್ರೈಮ್ ಹೊಂದಿರುವಂತ ಈ ಸಿನಿಮಾ ಅವತ್ತಿನ ಕಾಲ ಸೋತಿದ್ದು ಒಂದು ಕನ್ನಡಿಗರ ಸೋಲು ಅಂತಾನೆ ಹೇಳ್ಬೋದು ಅಂತ ಎಸ್ ನಾರಾಯಣ ಅವರು ಒಂದು ಇಂಟರ್ವ್ಯೂ ಹೇಳಿದ್ರು ಸ್ನೇಹಿತರೆ. ಯಾಕಂದ್ರೆ ಆ ಒಂದು ಸಿನಿಮಾ ಇವತ್ತು ರೀ ರಿಲೀಸ್ ಆದ್ರೆ ಎಷ್ಟರ ಮಟ್ಟಿಗೆ ಜನ ನೋಡ್ತಾರೋ ಗೊತ್ತಿಲ್ಲ. ಯಾರ್ಯಾರೆಲ್ಲ ಈ ಸಿನಿಮಾ ನೋಡ್ಬೇಕು ಅಂತ ಕಾಯ್ತಾ ಇದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಗಳನ್ನ ತಿಳಿಸ್ರಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಇವತ್ತಿನ ಒಂದು ವಿಚಾರ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಆ ತರ ವಿಡಿಯೋಸ್ ಗಳಿಗಾಗಿ ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.